ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಮ್ಯಾಜಿಕಲ್ ಫೇಸ್ ಮಾಸ್ಕನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮ್ಯಾಜಿಕಲ್ ಫೇಸ್ ಮಾಸ್ಕನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಕಪ್ಪು ಕಲೆಗಳಾಗಿರಲಿ, ಮೊಡವೆಗಳ ಕಲೆಗಳಾಗಿರಲಿ, ಸನ್ ಸ್ಪಾಟ್ಸ್ ಆಗಿರಲಿ, ಪಿಗ್ಮೆಂಟೇಷನ್ ಆಗಿರಲಿ, ಇವೆಲ್ಲವುಗಳು ಕೂಡ ಲೈಟನ್ ಆಗುತ್ತೆ. ಈ ಫೇಸ್ ಮಾಸ್ಕನ್ನು ತಯಾರು ಮಾಡ್ಕೊಳ್ಳೋದಂತೂ ತುಂಬಾ ಸುಲಭವಾಗಿದ್ದು ಸೂದಿಂಗ್ ಇಫೆಕ್ಟನ್ನು ಇದು ಕೊಡುತ್ತೆ. ನಮ್ಮ ಚರ್ಮವನ್ನು ಬ್ರೈಟರ್ ಮತ್ತು ಟೈಟನ್ ಮಾಡುತ್ತೆ. ಕೇವಲ ಎರಡು ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ನಾವು ಈ ಫೇಸ್ ಮಾಸ್ಕನ್ನು ತಯಾರು ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಫೇಸ್ ಮಾಸ್ಕನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಅಲೋವೆರಾ ಜೆಲ್. ನೋಡಿ, ನಾನಿಲ್ಲಿ ಫ್ರೆಶ್ ಆಗಿರುವಂಥ ಅಲೋವೆರಾ ಎಲೆಯಿಂದ ಅದರ ಜೆಲ್ಲನ್ನು ತಗೊಳ್ತಾ ಇದ್ದೀನಿ. ಅಲೋವೆರಾ ಬಂದು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ ಆಗಿದ್ದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸು ಇರುತ್ತೆ. ಅಲೋವೆರಾ ಬಂದು ನಮ್ಮ ಚರ್ಮವನ್ನು ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ. ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿರುತ್ತೆ. ಸೊ 1-2 ಚಮಚ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಒಂದು ವೇಳೆ ನಿಮ್ಮ ಹತ್ರ ಅಲೋವೆರಾ ಗಿಡ ಇಲ್ಲ ಅಂತಂದರೆ ರೆಡಿಮೇಡ್ ಅಲೋವೆರಾ ಜೆಲ್ಲನ್ನು ಕೂಡ ನೀವು ಯೂಸ್ ಮಾಡಬಹುದು. ಆಮೇಲೆ 1/4 ಚಮಚ ಆಗುವಷ್ಟು ಕಾಫಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಲೋವೆರಾ ಜೆಲ್ ಮತ್ತು ಕಾಫಿ ಪುಡಿ ಚೆನ್ನಾಗಿ ಕಂಬೈನ್ ಆಗೋವರೆಗೂ ಮಿಕ್ಸ್ ಮಾಡಿ. ಕಾಫಿ ಬಂದು ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಆ್ಯಂಟಿ ಏಜಿಂಗ್ ಬೆನಿಫಿಟ್ಸ್ ಕೂಡ ಇದರಲ್ಲಿ ಇರುತ್ತೆ. ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ. ಇದು ಬಂದು ಇನ್ಸ್ಟೆಂಟ್ ಆದಂತಹ ಗ್ಲೋವನ್ನು ಕೂಡ ತಂದುಕೊಡುತ್ತೆ. ಸೊ ಇವೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಇವತ್ತಿನ ಫೇಸ್ ಮಾಸ್ಕು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ. ತಯಾರಾದಂತಹ ಫೇಸ್ ಮಾಸ್ಕನ್ನು ನೀವು ನಿಮ್ಮ ಮುಖಕ್ಕೆ, ಕೂದಲಿಗೆ ಮೇಲೆಲ್ಲ ಹಚ್ಚಿ 20 ನಿಮಿಷ ಒಣಗೋದಕ್ಕೆ ಬಿಟ್ಬಿಡಿ. 20 ನಿಮಿಷದ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ನೀವು ನಿಮ್ಮ ಮುಖನ ತೊಳ್ಕೊಳ್ಳಿ. ಸೊ ತುಂಬಾ ಈಸಿಯಾದಂತಹ ಅಮೇಝಿಂಗ್ ರಿಸಲ್ಟ್ ಕೊಡುವಂತಹ ಫೇಸ್ ಮಾಸ್ಕ್ ಇದು. ವಾರದಲ್ಲಿ ಒಮ್ಮೆ ಆದರೂ ಇದನ್ನು ಉಪಯೋಗಿಸಿ ನೋಡಿ.